ನನಗೆ ಡಿ.ಕೆ. ಸುರೇಶ್ ಗೆಲ್ಲಬೇಕು. ಇವರು ಡಾಕ್ಟರ್ ಮಂಜುನಾಥ ನಿಲ್ಲಬೇಡದಾಗಿತ್ತು. ಅವರು ಬೇಕಂದರೆ ಕೋಟ್ಯಾಂತರ ರೂಪಾಯಿ ಕೊಡೋರಿದ್ದಾರೆ. ಅದನ್ನು ಬಿಟ್ಟು ಇವರು ರಾಜಕೀಯ ಮಾಡಿ ಏನು ಸಹ ಪ್ರಯೋಜನ. ಬಟ್ ನನಗೆ ಮಂಜುನಾಥ ನಿಂತರ ಸಾಮಾನು ತುಂಬ ಬೇಸರ ಆಗಿದೆ ಸರ್. ನಮ್ಮ ಮಾತ್ರ ಮಂಜುನಾಥ್ ಅವರು ಈಸಿಯಾಗಿ ಗೆಲ್ತಾರೆ. ಡಿ.ಕೆ. ಸುರೇಶ್ ಗೆಲ್ಲೋದು ಕಷ್ಟ. ಡಾಕ್ಟ್ರು ಮಂಜುನಾಥ್ ಬಗ್ಗೆ ನಾವೇನು ಹೇಳೋ ಇದರಲ್ಲೇ ಇಲ್ಲ. ಆ ಥರ ಕ್ಯಾಂಡಿಡೇಟ್ಗಳು ಸಿಗೋದೇ ಅಪರೂಪ ನಮಗೆ. ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣೆ ರಂಗೇರ್ತಾ ಇದೆ. ಒಂದು ಕಡೆ ಡಿ.ಕೆ. ಸುರೇಶ್ ಅವರು, ಮತ್ತೊಂದು ಕಡೆ ಸಿ.ಎನ್. ಮಂಜುನಾಥ್ ಅವರು. ನಿಮ್ಮ ಅಭಿಪ್ರಾಯ ಏನು? ವೆರಿ ಗುಡ್ ಕ್ವಶನ್ ಸರ್. ನನಗೆ ಡಿ.ಕೆ. ಸುರೇಶ್ ಗೆಲ್ಲಬೇಕು. ಇವರು ಡಾಕ್ಟರ್ ಮಂಜುನಾಥ ನಿಲ್ಲಬೇಡದಾಗಿತ್ತು. ಯಾಕೆ ಗೊತ್ತಾ, ಅವ್ರು ಹೈಯೆಸ್ಟು ಕ್ವಾಲಿಫೈಡ್ ಡಾಕ್ಟ್ರ್ ಅವರು ನಮ್ಮಂಥ ಬಡವರನ್ನ ಸೇವೆ ಮಾಡೋಂಥ ಇನ್ನೂ ಬೇಕಾಗಿತ್ತು ಅವ್ರಿಗೆ. ಇಲ್ಲೇ ಅವ್ರನ್ನ ಕ್ಲಿನಿಕ್ ಕಟ್ಟಿ ಇಟ್ಕೊಂಡು ನಮ್ಮಂಥ ಬಡವರಿಗೆ ಸ್ವಲ್ಪ ಮೆಡಿಸಿನ್ ಕೊಟ್ಕೊಂಡು ಕ್ಲಿಯರ್ ಮಾಡ್ಬೋದಾಗಿತ್ತು. ಅವ್ರಿಗೆ ರಾಜಕೀಯ ಬೇಕೇ ಇರಲಿಲ್ಲ. ಅವ್ರಿಗೆ ಬೇಕಂದರೆ ಕೋಟ್ಯಾಂತರ ರೂಪಾಯಿ ಕೊಡೋರಿದ್ದಾರೆ. ಅವ್ರಿಗೆ ಬೇಕಂದರೆ ಕೋಟ್ಯಾಂತರ ರೂಪಾಯಿ ಕೊಡೋರಿದ್ದಾರೆ. ಅದನ್ನು ಬಿಟ್ಟು ಇವರು ರಾಜಕೀಯ ಮಾಡಿ ಏನು ಸಹ ಪ್ರಯೋಜನ. ನಮಗನ ಅವ್ರಂದ್ರೆ ಅಭಿಮಾನನೇ. ಬಟ್ ಅವ್ರು ಹೋಗಬಾರ್ದಾಗಿತ್ತು ತಂಬದು ನನಗೆ. ಅವರು ಅಂದರೆ ನನಗೆ ಬೇಸರ ಆಗೈತೆ ಇವಾಗ. ಯಾಕೆ ಗೊತ್ತು, ಎಷ್ಟೋ ಜನ ಬಡವರು ಪ್ರಾಣ ಕಾಪಾಡಿರೋರು. ನಮ್ಮೂರಾಗೆ ಇಬ್ಬರು ಪ್ರಾಣ ಕಾಪಾಡಿದ್ದಾರೆ ಅವರು. ಇದರಿಂದ ನಾನು ಹೇಳ್ತೀನಿ, ಅವ್ರು ವಿನಃ ಬೇರೆ ದೃಷ್ಟಿಯಿಂದ ಏನು ಹೇಳಲ್ಲ ನಾನು ಅವ್ರಿಗೆ. ಅವ್ರು ನಮಗೆ ಜನರಿಗೆ ಬೇಕಾಗಿತ್ತಾರೆ. ಬೇಕಾಗಿತ್ತು. ಬೇಕಾದರೆ ಏನು ಹೊಲ ಮನೆ ಬೇಕಾದ್ರೆ ಅವ್ರು ಬೇಕಂತಂದ್ರೆ ಕೊಡೋಂಥ ಜನ ಇದ್ದಾರೆ ಅವ್ರಿಗೆ. ಅಂಥವ್ರಿಗೆ ರಾಜಕೀಯ ಬೇಕಿಲ್ಲ. ಬೇರೆ ಯಾರಿಗಾರು ಕೊಡ್ಬೋದಾಗಿತ್ತು ಅವರು, ಅಲ್ವಾ? ಅವ್ರು ಬಿಟ್ಟು ಇವ್ರಿಗೆ ಯಾರು ಕೊಟ್ಟು ಡಿ.ಕೆ. ಶಿವಕುಮಾರ್ ವಿನ್ ಆಗ್ತಾರೋ ಇಲ್ವೋ ಅದನ್ನು ಅದೂ ಹೇಳಲ್ಲ. ಬಟ್ ನನಗೆ ಮಂಜುನಾಥ ನಿಂತರ ಸಾಮಾನು ತುಂಬ ಬೇಸರ ಆಗಿದೆ ಸರ್. ನಮ್ಮ ಮಾತ್ರ ನನ್ನ ಪರ್ಸ್ನಲಲ್ಲಿ ಅವರು ಜನರಿಗೆ ಬೇಕಾದಂಥ ವ್ಯಕ್ತಿ. ಅಂಥ ವ್ಯಕ್ತಿ ತಗೊಂಡೋಗ್ಬಿಟ್ಟು ರಾಜಕೀಯದಲ್ಲ ಕುಂಡಿಸ್ಬಿಟ್ಟು ರಾಜಕೀಯ ಮಾಡಂದರೆ ನಾಳೆ ಎಷ್ಟೋ ಜನ ಪ್ರಾಣ ಕಳ್ಕೊಂಬಕ್ಕೆ ಅವಕಾಶ ಇದೆ. ಅವರಿದ್ದರೆ ಎಷ್ಟೋ ಜನ ಪ್ರಾಣದಾನ ಆಗಿ ಕೊಡೋರು. ಅವರು ಉಚಿತವಾಗಿ ಚಿಕಿತ್ಸೆ ಕೊಡೋರು. ಉದಾಹರಣೆಗೆ ನಮ್ಮ ಫ್ಯಾಮಿಲಿಯಲ್ಲ ಇಬ್ಬರು ಪ್ರಾಣದಾನ ಕೊಟ್ಟವರು. ಆ ಬೇಸರದಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಹೊರತಾಗಿ ಮೆರಿ ಸಾರಿ ಇದು ಮಂಜುನಾಥ್ ಸಾರ್ಗೋಸ್ಕರ ನನಗೆ ಗೆಲ್ಲಲಿ ಸೋಲಿ ಅದು ಬೇರೆ ಪ್ರಶ್ನೆ. ಬಟ್ ಅವ್ರು ನಮಗೆ ಬೇಕಾಗಿತ್ತು. ಆ ರಾಜಕೀಯಕ್ಕೆ ಹೋಗಬಾರ್ದಾಗಿತ್ತು ಸರ್, ಅಷ್ಟೇ. ಸರ್, ಈಗ ವ್ಯಕ್ತಿನ ನೋಡಿ ಮತ ಹಾಕ್ತಾರಾ, ವ್ಯಕ್ತಿತ್ವ ನೋಡಿ ಮತ ಹಾಕ್ತಾರಾ ಅಂತ ಆ ಕ್ಷೇತ್ರದಲ್ಲಿ? ಸರ್, ಇಲ್ಲಿ ಸ್ವಲ್ಪ ವ್ಯಕ್ತಿ ನೋಡಿ ಆಗ್ತಾರೆ. ಅವರು ಸ್ವಲ್ಪ ಕೆಲಸನ ಮಾಡ್ಯಾರಂತ ಹೇಳ್ತಾರೆ. ನಮ್ಮದು ಬೆಂಗಳೂರು, ಅಲ್ಲಿ ಗೊತ್ತಿಲ್ಲ, ಕೆಲಸ ಮಾಡ್ಯಾರಂತ ಹೇಳ್ತಾರೆ. ಬಟ್ ಡಾಕ್ಟರ್ ಸಾಹೇಬರು ನಿಂದ್ರು ಅವ್ರಿಗೆದ್ರು ಅವರು ಕೆಲಸ ಮಾಡ್ಬೋದು, ಹೌದು. ಬಟ್ ಅದೇ ಸ್ವಲ್ಪ ನಮಗೆ ಬೇಸರ ಅಂತ ನಮಗಿದೆ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು B.L. ಕರಿಯಪ್ಪ, ತ್ಯಾಗರಾಜ ನಗರ, ಬ್ಯಾಂಗ್ಳೂರು. ಮಂಜುನಾಥ್ ಅವರು ಈಸಿಯಾಗಿ ಗೆಲ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಅವರು ಡಾಕ್ಟ್ರಾಗಿ, ನಾನು ಒಬ್ಬ ಹಾರ್ಟ್ ಚೆಕಪ್ ಹೋಗಿದ್ದೆ. ನಮ್ಮ ರಿಲೇಷನರ ಎಷ್ಟೋ ಜನ ಬಂದಿದ್ದಾರೆ ಮಾಡಿಕೊಟ್ಟೆ. ಅದರಿಂದ ಪಕ್ಷನೂ ಚೆನ್ನಾಗಿದೆ. ಮಂಜುನಾಥ್ರವ್ರಿಗೆ ಇನ್ನೂ 100% ಇರೋದ್ರಿಂದ ಮಂಜುನಾಥ್ರವರು ಈಸಿಯಾಗಿ ಗೆಲ್ತಾರೆ. ಸಾಕಷ್ಟು ಜನ ಹೇಳ್ತಾರೆ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರಬಾರ್ದಾಗಿತ್ತು. ಸಾಕಷ್ಟು ಜನಗಳಿಗೆ ಇನ್ನೂ ಕೂಡ ಚಿಕಿತ್ಸೆ ನೀಡಬೇಕಾಗಿತ್ತು. ಅವರು ದೇವರಾಗಿದ್ದರು. ಅವರು ವೈದ್ಯ ನಾರಾಯಣ ಹರಿ ಅಂತ. ಆದರೆ ಈಗ ರಾಜಕೀಯ ಬೇಡ ಅಂತ ಇತ್ತು. ನಮ್ಮದು ಅದೇ ಅಭಿಪ್ರಾಯ. ರಾಜಕೀಯ ಬೇಡವಾಗಿತ್ತು. ಅದೇನೋ ಅವರ ವೈಯಕ್ತಿಕ ಇರೋದು. ಆದರೆ ಇಷ್ಟು ಹೆಸರು ನೇಮು ಫೇಮ್ ಎಲ್ಲ ಮಾಡಿದ್ಮೇಲೆ ರಾಜಕೀಯಕ್ಕೆ ಬರೋದ್ರಿಂದ ರಾಜಕೀಯ ವಿರೋಧಿಗಳು ಏನೇನೋ ಟೀಕೆ ಮಾಡ್ತಾರೆ. ಅದು ನಾವು ಅಭಿಮಾನಿ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಬರಬಾರ್ದಿತ್ತು, ಬಂದಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅದು ಅವರ ಅಭಿಪ್ರಾಯ. ಇದು ನಮ್ಮ ಪ್ರಕಾರ ಅವ್ರು ಬರಬಾರ್ದಿತ್ತು ಅಂತ. ಓಕೆ. ಡಿ.ಕೆ. ಭದ್ರಕೋಟೆ ಹೊಡಿತಾರ ಸರ್ ನಮ್ಮ ಡಾಕ್ಟ್ರು? ಗ್ಯಾರಂಟಿ. ಏನು ಪ್ಲ್ಯಾನ್ ಮಾಡ್ಬೋದು ಅಂತ? ಏನು ಪ್ಲ್ಯಾನ್ ಮಾಡೋದೇ ಬೇಡ ಜನ. ಯಾಕೆಂದರೆ ಅವ್ರನ್ನ ನೋಡಿದ್ದಾರೆ ಹತ್ರದಿಂದ. ಅಷ್ಟೊಂದು ಸರ್ಕಾರಿ ಆಸ್ಪತ್ರೆನ ಉನ್ನತ ಮಟ್ಟಕ್ಕೆ ಇಡೀ ಏಷ್ಯಾದಲ್ಲೇ ತಗೊಂಡೋಗಿರೋ ಒಂದು ದೊಡ್ಡ ಇರೋದು ಅಚೀವ್ಮೆಂಟ್ ಅದು. ಇನ್ಯಾರೇ ಬಂದರೂ ಆ ಥರ ನಡೆಸೋಕ್ಕಾಗಲ್ಲ, ಯಾವುದೇ ಇದನ್ನು ಇದು ಮಾಡೋಕ್ಕಾಗಲ್ಲ. ಅದರಿಂದ ಅವರು ಸಲ ಗೆದ್ದೇ ಗೆಲ್ತಾರೆ. ಡಿ.ಕೆ. ಸುರೇಶ್ ಅವರ ನಿಮ್ಮ ಅಭಿಪ್ರಾಯ? ಕಷ್ಟ, ತುಂಬ ಕಷ್ಟ. ಯಾಕೆಂದರೆ ಒಂದು ಮೋದಿಯಲ್ಲೇ, ಇನ್ನೊಂದು BJP ಪಕ್ಷ ಇದು. ಮಂಜುನಾಥ್ ಅವ್ರ ಹೆಸರೋದ್ರಿಂದ ಡಿ.ಕೆ. ಸುರೇಶ್ ಗೆಲ್ಲೋದು ಕಷ್ಟ. ಪ್ರತಿ ಬಾರಿಯೂ ಕೂಡ ಇದೇ ಹೇಳ್ತಿದ್ರು. ಬಟ್ ಡಿ.ಕೆ. ಸುರೇಶ್ ಅವರು 2 ಬಾರಿ ಗೆದ್ದಿದ್ದಾರೆ ಅನ್ನೋದು ಒಂದು ಆ ಥರ ಇತ್ತು. ಈ ಸಲ ಕಷ್ಟ, ತುಂಬ ಕಷ್ಟ ಇದೆ. ಮಂಜುನಾಥ್ ಅವರು ಟಫ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಮಂಜುನಾಥ್ ಅವರು ಯಾವುದೇ ಪಕ್ಷದಿಂದ ಸ್ಪರ್ಧಿಸಿದ್ರು ಅವರಿಗೆ ಓಟ್ ಬೀಳ್ತಾಯಿತ್ತು. ಅದರಲ್ಲೂ ಮೋದಿ ಎಲ್ಲರಿಂದ BJP ಇದರಿಂದ ಮಂಜುನಾಥ್ ಅವರು ಗ್ಯಾರಂಟಿ 100% ಗೆಲ್ತಾರೆ. ಅಂದರೆ BJP ನಾಯಕರು ಅಳೆದು ತೂಗಿ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟಿದ್ರು. ಹೌದು. ಓಕೆ. ಮಂಜುನಾಥ್ ಅವರ ಬಗ್ಗೆ ನಿಮ್ಮ ವೈಯಕ್ತಿಕವಾಗಿ? ಭಾಳ ಒಳ್ಳೆ ಡಾಕ್ಟ್ರು. ನಾನು ಹತ್ರದಿಂದ ನೋಡಿದ್ದೀನಿ. ನಾನು ಹೋಗಿದ್ದೆ ಚೆಕಪ್ಗೆ. ವರ್ಷಕ್ಕೊಂದು ಸಲ ಹೋಗ್ತೀನಿ, ಚೆಕಪ್ ಮಾಡಿಸ್ಕೊಂಡ್ಬರ್ತಾಯಿದ್ದೆ. ಭಾಳ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ. ನಮಗೆ ನಾವೇ ಎಷ್ಟೋ ಮರ್ತಿರ್ತೀವಿ, ಎಷ್ಟೋ ಜನ ಅವರು ಮರ್ತಿರಲ್ಲ. ಭಾಳ ಇದಾಗಿ ಹೆಂಗೆ ಇದ್ದೀರಾ ಏನು ಅಂತ ಅವ್ರು ಮಾತಾಡೋ ಇದರ ರೀತಿಯಲ್ಲೇ ಅರ್ಧ ಕಾಯಿಲೆ ವಾಸಿಯಾಗಿರುತ್ತೆ. ಆ ಥರ ಇರ್ತದೆ. ಟ್ರೀಟ್ಮೆಂಟು ಚೆನ್ನಾಗಿದೆ. ಭಾಳ ಒಳ್ಳೆ ವ್ಯಕ್ತಿ. ಓಕೆ ಸರ್, ಬೆಂಗಳೂರು ಗ್ರಾಮಾಂತರ ಬಗ್ಗೆ ನಾನು ಹೇಳೋದಾಗ ಸೊ ವ್ಯಕ್ತಿನ ನೋಡ್ತಾರಾ ಅಥವಾ ಅಭಿವೃದ್ಧಿ ನೋಡ್ತಾರಾ ಅಂತ ಜನ? ಈ ಇವತ್ತಿನ ಪೊಸಿಷನಲ್ಲಿ ವ್ಯಕ್ತಿ ನೋಡ್ತಾರೆ, ಪಕ್ಷ ನೋಡ್ತಾರೆ. ಅಭಿವೃದ್ಧಿ ಯಾರು ನೋಡ್ತಾ ಇಲ್ಲ ಇವಾಗ.
ಯಾಕೆಂದರೆ ಬೆಂಗಳೂರಲ್ಲಿ ಅಭಿವೃದ್ಧಿ ಆಗಬೇಕು ಬೇಜಾನಿದೆ, ಅದ್ರ ಕಡೆ ಯಾರು ಗಮನ ಕೊಡಲ್ಲ. ಪಕ್ಷ ಒಂದು BJP ಮೋದಿಯಲ್ಲೇ, ಇನ್ನೊಂದು ಮಂಜುನಾಥ್ ಒಳ್ಳೆ ಕ್ಯಾಂಡಿಡೇಟ್, ಅದರಿಂದ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ. ತಮ್ಮ ಹೆಸರು? ಪಾಂಡುರಂಗ. ಸರ್, ಬೆಂಗಳೂರು ಗ್ರಾಮಾಂತರ ಚುನಾವಣೆ ರಂಗೇರ್ತಾ ಇದೆ. ಮತ್ತೊಂದು ಕಡೆ DK ಸುರೇಶ್ ಅವರು, CM ಮಂಜುನಾಥ್ ಅವರು. ನಿಮ್ಮ ಅಭಿಪ್ರಾಯ ಸರ್? ಸರ್, ಡಾಕ್ಟರ್ ಮಂಜುನಾಥ್ ಬಗ್ಗೆ ನಾವೇನು ಹೇಳೋ ಇದರಲ್ಲೇ ಇಲ್ಲ. ಆ ಥರ ಕ್ಯಾಂಡಿಡೇಟ್ಗಳು ಸಿಗೋದೇ ಅಪರೂಪ ನಮಗೆ. ಅಂಥವ್ರು ರೀತಿಯಾರೆ ಅಂದರೆ ನಾವು ಅಂಥವ್ರಿಗೆ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಆಮೇಲೆ ಅವರು ಜನಸೇವಕರಾಗಿ ಕೆಲಸ ಎಲ್ಲ ಮಾಡಿ ಒಳ್ಳೆ ಅನುಭವ ಇದೆ ಅವ್ರಿಗೆ. ಮುಂದೆ ಒಳ್ಳೆ ಕಾರ್ಯ ಮಾಡಿ ನಮಗೆಲ್ಲರಿಗೂ ಒಳ್ಳೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಒಂದು ಅಭಿಪ್ರಾಯ ಇದೆ ಅವ್ರ ಬಗ್ಗೆ. ಸರ್, DK ಸುರೇಶ್ ಅವರು? DK ಸುರೇಶ್ ಅವ್ರ ಬಗ್ಗೆ ಈಗ ಅವಲೇ ಅವರು ಆಗಿದ್ದಾರೆ, MP ಆಗಿದ್ದಾರೆ. ಅವ್ರದ್ದು ನಾವೆಲ್ಲ ಕಾರ್ಯಕ್ಕೆಲ್ಲ ನೋಡಿದ್ದೀವಿ. ಆದರೆ ಇವರು ಸ್ವಲ್ಪ ಅದಕ್ಕಿಂತ ಒಳ್ಳೆ ಕ್ಯಾಂಡಿಡೇಟ್ ಅಂತ ಅನ್ನಿಸ್ತಾ ಇದೆ ಮಂಜುನಾಥ್ ಅವರು. ಸರ್, ಅಂದರೆ DK ಕೋಟೆಯನ್ನು ಯಾರು ಗೆಲ್ಸೋಕ್ಕಾಗಲ್ಲ ಅಂತ ಕಾಂಗ್ರೆಸ್ ಅದು ಮುಂದಿನ ಅಭಿಪ್ರಾಯ ಜನಗಳ ಮೇಲೆ ಬಿಟ್ಟಿರುತ್ತೆ. ಎಲ್ಲ ರೀತಿ ಒಂದೇ ಹೇಳೋಕ್ಕಾಗಲ್ಲ. ಈ ಸರಿ ಚುನಾವಣೆ ಬೇರೆ ಟೈಪ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಅಂದರೆ DK ಸುರೇಶ್ ಅವ್ರಿಗೆ ವಿಶ್ವಾಸ ಇದೆ, ಯಾಕಂದರೆ ಪ್ರತಿ ಬಾರಿ ನಾನು 3 ಲಕ್ಷ 2 ಲಕ್ಷ ಓಟಿಂದ ನಾನು ಅಂತ ಅವರ ಅಭಿಪ್ರಾಯ ಇರುತ್ತೆ. ಬಟ್ ಜನಗಳ ಅಭಿಪ್ರಾಯ ಬೇಕಲ್ಲ ಈ ಸಲ. ಈಗ ಎಲ್ಲರೂ ಕ್ಯಾಂಡಿಡೇಟ್ಸ್ ಎಲ್ಲ ನಾನು ವಿನ್ ಆಗ್ತೀನಿ ಅನ್ನೋ ಅಭಿಪ್ರಾಯದಲ್ಲಿ ನಿಂತ್ಕೊಂಡಿರ್ತಾರೆ. ಬಟ್ ಜನಗಳು ಈ ಸರಿ ಅಭಿಪ್ರಾಯ ಏನಿದೆ ಅಂತ ಚೇಂಜ್ ಆಗ್ಬೋದು ಅನ್ನಿಸ್ತಾ ಇದೆ. ಒಳ್ಳೆ ಕ್ಯಾಂಡಿಡೇಟ್ ನಿಂತಿರೋದ್ರಿಂದ ಜನಗಳ ಅಭಿಪ್ರಾಯ ಚೇಂಜ್ ಆಗ್ಬೋದು ಅನ್ನಿಸ್ತಾ ಇದೆ. ನಮ್ಮ ಹೆಸರು ನರಸಿಂಹಮೂರ್ತಿ. Beat Plus Karnataka.